ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಆಚರಿಸಿದ್ರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದ ಪರ್ಪಸ್ ಏನಂತಂದರೆ, ಆಲ್ರೆಡಿ ಇವಾಗ ಮಾಪಪ್ ರೌಂಡ್ UG NEET ಮಾಪಪ್ ರೌಂಡದ್ದೇನು ಫೇಸ್ ಎ ಫೇಸ್ ಬಿ ಶೆಡ್ಯೂಲ್ ಬಿಟ್ಟಿದ್ರು, ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮಾಪಪ್ ರೌಂಡಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವಾಗ ಫಸ್ಟು ಸೀಟ್ ಮ್ಯಾಟ್ರಿಕ್ಸು ಆಮೇಲೆ ಆಪ್ಷನ್ ಎಂಟ್ರಿ ಎರಡು ಡೀಟೇಲ್ಸ್ಗೋಸ್ಕರ ಕಾಯ್ತಾ ಇರ್ತೀರಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ತಯಾರಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಒಂದು 2-3 ಪಾಯಿಂಟ್ ಹೇಳ್ತೀನಿ. ಅದರ ಪ್ರಕಾರ ಸ್ವಲ್ಪ ನೀವು ರೆಡಿ ಇಟ್ಕೊಳ್ಳಿ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಸೀಟ್ ಎಷ್ಟು ಇರುತ್ತೆ ಅನ್ನೋದಕ್ಕಿಂತನೂ ಮುಖ್ಯವಾಗಿ ಯಾವ್ಯಾವ ಕೆಟಗರಿನಲ್ಲಿ ಎಷ್ಟೆಷ್ಟಿದೆ ಮತ್ತು ಅದರದ್ದು ಕಟ್ ಆಫ್ ರ್ಯಾಂಕ್ ಏನು ಪ್ರೀವಿಯಸ್ ರೌಂಡ್ದು, ಅಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಯಾವುದಾದ್ರು ಆಯುಷ್ ಥರ್ಡ್ ರೌಂಡು, ಮೆಡಿಕಲ್ ಮತ್ತು ಡೆಂಟಲ್ ಸೆಕೆಂಡ್ ರೌಂಡ್ ಆಗಿದೆ. ಇವಾಗ ಅದರದ್ದು ಕಟ್ ಆಫ್ ರ್ಯಾಂಕ್ ಏನು ಅದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ಇರೋದು ಇವಾಗ ಒಂದು 160 ಮೆಡಿಕಲ್ಲು, ಆಮೇಲೆ 45 ಡೆಂಟಲ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಉಳಿದಿದೆ. ಅದರ ಜೊತೆಗೆ ಎಮ್ ಸಿ ಸಿ ಸೀಟ್ ಯಾರಿಗೆ ಅಲಾಟ್ ಆಗಿತ್ತು, ಅದರಲ್ಲಿ ಯಾರು ಅಡ್ಮಿಷನ್ ಮಾಡಿದ್ದಾರೆ ಅದರದ್ದು ಡೀಟೇಲ್ಸ್ ಇನ್ನೂ ಕೊಟ್ಟಿಲ್ಲ. ಅದರಲ್ಲಿ ಅಡ್ಮಿಷನ್ ಮಾಡಿಸಿದ ಮೇಲೆ 774 ಸೀಟಲ್ಲಿ ಎಷ್ಟು ಉಳಿದಿದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಹಾಗೆ ಆಗುತ್ತೆ. ಆದರೆ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಕಟ್ ಆಫ್ ಸ್ವಲ್ಪ ಲೋ ಬರ್ಬೋದು. ಬಟ್ ನೀವೇನು ಮಾಡಬೇಕು ಅಂದರೆ, ನಾನು ಯಾವಾಗಲೇ ಹೇಳ್ದಂಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೆಟಗರಿ ಏನು. ಆ ಕೆಟಗರಿನಲ್ಲಿ ಡೆಂಟಲ್ಲು, ಮೆಡಿಕಲು, ಆಯುಷು, ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ಕು ಏನೇನಿದೆಯಲ್ಲ ಅದರಲ್ಲಿ ಕೆಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸನ್ನ ಬಿಟ್ಟಿರ್ತಾರೆ. ನಿಮ್ಮ ಕೆಟಗರಿ ಯಾವುದು, ಅದರಲ್ಲಿ ಎಷ್ಟು ಸೀಟ್ ಇದೆ, ಆಮೇಲೆ ಪ್ರೀವಿಯಸ್ ಕಟ್ ಆಫ್ ರ್ಯಾಂಕು ಆ ಸೀಟ್ಗೆ ಎಲ್ಲಿ ನಿಂತ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಹಿಂದಿನ ವರ್ಷದ್ದು ನೀವು ನೋಡ್ತಾ ಇರಬೇಕಂದ್ರೆ ನಿಮಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ ಅದರಲ್ಲಿ. ಅದರ ಜೊತೆ ನಾನು ಮುಂಚೆ ಇರೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ KE ಬೋಟನ್ನು ಯೂಸ್ ಮಾಡಿ ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕೇಳಿ. ಅದರ ಜೊತೆಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡುತ್ತದೆ, ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ. ಲಾಸ್ಟ್ ಇಯರ್ ಕಟ್ ಆಫು ಕೂಡ ಕೊಡುತ್ತೆ, ಈ ವರ್ಷದ ಕಟ್ ಆಫು ಕೂಡ ಕೊಡುತ್ತೆ. ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಹೋದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ UG NEET ಸರ್ಚ್ ಬೈ ರ್ಯಾಂಕ್ ನಿಮ್ಮ ರ್ಯಾಂಕನ್ನು ಬರೀರಿ, ಅದರದ್ದು ಕೊಡುತ್ತೆ. ಇಲ್ಲ ನೀವು ಮತ್ತೆ ಫಾರ್ ಎಕ್ಸಾಂಪಲ್ 51,000 ರ್ಯಾಂಕ್ ಅಂತ ನಾನು ಕೊಟ್ಟರೆ ಸೆಲೆಕ್ಟ್ ಯುವರ್ ಕೋರ್ಸ್, BAMS ಗೌರ್ಮೆಂಟ್ ಅಥವಾ ಪ್ರೈವೇಟ್ ತೊಗೊಳ್ಳಿ. ಇವಾಗ ಚೂಸ್ ಕೆಟಗರಿ, ಓಪನ್, ನಿಮಗೆ ಇಲ್ಲಿ ಕಟ್ ಆಫ್ ರ್ಯಾಂಕ್ ಸಿಗುತ್ತೆ. ರೌಂಡ್ 1 ರೌಂಡ್ 2 ಎಷ್ಟು ನಿಂತ್ಕೊಂಡಿತ್ತು ನಿಮಗೆ ಇದರಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಸಿಕ್ಕ ಮೇಲೆ ನಿಮಗೆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗಬಹುದಾ ಇಲ್ವಾ ಅನ್ನೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಬರುತ್ತೆ. ಬರಬಹುದು, ಬರಲಿಕ್ಕಿಲ್ಲ. ಯಾಕಂದರೆ ಸೀಟ್ ಎಷ್ಟಿರುತ್ತೋ ಅದರದ್ದು ಹಿಂದಿನ ಕಟ್ ಆಫ್ ರ್ಯಾಂಕ್ ಎಷ್ಟಿದೆಯೋ, ಇವಾಗ ನಿಮ್ಮ ರ್ಯಾಂಕ್ ಇದೆಯೋ ಅದನ್ನು ಕಂಪೇರ್ ಮಾಡಿದಾಗ ಇವಾಗ ಸುಮಾರು ಜನ ಮಾಪಪ್ ರೌಂಡಲ್ಲಿ ಅಡ್ಮಿಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ವೆದರ್ ಇಟ್ ಈಸ್ ಆನ್ ಹೈಯರ್ ಸೈಡ್, ವೆದರ್ ಇಟ್ ಈಸ್ ಆನ್ ಎ ಲೋವರ್ ಸೈಡ್ ಆಫ್ ದ ಫೀಸ್, ನೋ ಬಾದರೇಷನ್, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೀಗಾಗಿ ಇರೋ ಅಲ್ಪ ಸ್ವಲ್ಪ ಸೀಟ್ಗಳಿಗೆ ಅಪ್ಲಿಕೆಂಟ್ಸು ಜಾಸ್ತಿ ಇರಬಹುದು. ಇದ್ದರೆ ಕಾಂಪಿಟೇಷನ್ ಲೆವೆಲ್ ಬೆಳೆಯುತ್ತೆ. ಅದರ ಪ್ರಕಾರ ನೀವು ಭಾಗವಹಿಸಿದ ಮೇಲೆ, ಯಾಕಂದರೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಈ ಸರಿ ಕಾಸ್ಟ್ ಡೆಪಾಸಿಟ್ ಕಟ್ಟೋ ಟೈಮಲ್ಲಿ ಏನಾದರೂ ಅಡಿಷನಲ್ ಅಮೌಂಟನ್ನು ಕೇಳಬಹುದು ಲಾಸ್ಟ್ ರೌಂಡ್ ಇರೋದ್ರಿಂದ, ಸೆಕ್ಯೂರಿಟಿ ರೀಸನ್ಸ್. ಈಗ ಏನಾಗುತ್ತೆ, ಕಟ್ಟಿರ್ತಾರೆ, ಆಮೇಲೆ ಅಡ್ಮಿಷನ್ ತೊಗೊಳಲ್ಲ, ಅವ್ರಿಗೆ ಮತ್ತೆ ನೋಟಿಸ್ ಕಳಿಸೋದು, ಶೋಕಾಸ್ ನೋಟಿಸ್ ಕೊಡೋದು, ಏನಾದರೂ ಲೀಗಲ್ ಆ್ಯಕ್ಷನ್ ತಗೊಳ್ಳೋದು, ಇವೆಲ್ಲ ತೊಂದರೆಗಳನ್ನು ಅವಾಯ್ಡ್ ಮಾಡೋದಕ್ಕೆ KE ಅವರು ಕಾಸ್ಟ್ ಡೆಪಾಸಿಟನ್ನೇ ಜಾಸ್ತಿ ಕಟ್ಟಿಸ್ಕೊಂಡ್ರೆ ಹುಡುಗರು ಅಥವಾ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗ್ತಾರೆ. ಅದರ ಪ್ರಕಾರ ನೀವು ತಯಾರಾಗಬೇಕು. ಹಿಂದಿನ ವರ್ಷದ ಡೀಟೇಲ್ಸ್ ನೋಡೋದಾದರೆ UG NEET ಬನ್ನಿ.
UG ನೀಟಲ್ಲಿ ಎಲ್ಲನೂ ಇರುತ್ತೆ ಇದರಲ್ಲಿ. ಸ್ಟ್ರೇ ವೇಕೆನ್ಸಿ ಸುತ್ತು, ಆಮೇಲೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು ಸ್ಟ್ರೇ ವೇಕೆನ್ಸಿಗೆ ಈ ಥರ ಬಿಟ್ಟಿರ್ತಾರೆ. ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಕ್ಯಾಟಗರಿ ವೈಸ್ ಎಲ್ಲ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಟೋಟಲ್ ಸೀಟು ಎಷ್ಟಿದೆ, 521 ಇಲ್ಲಿ ಆಯುಷ್. ಸೊ ಅದರ ಪ್ರಕಾರ ಸ್ವಲ್ಪ ನೀವು ಪ್ರಿಪೇರ್ ಆಗುವುದು ಒಳ್ಳೆಯದು. ಯಾಕಂದರೆ ಅನ್ವಾಂಟೆಡ್ ಹೋಪ್ಸ್ ಅಂತ ಇಟ್ಕೋಬಾರ್ದು, ಅಥವಾ ಫಿಸಿಬಿಲಿಟಿ ಇಲ್ಲದೆ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ನಿರಾಶೆ ಆಗೋ ಚಾನ್ಸಸ್ ಇರುತ್ತೆ. ಅದರ ಪ್ರಕಾರ ನೀವು ಯಾವ ಕೆಟಗರಿಗೆ ಸಂಬಂಧಪಟ್ಟಿರ್ತೀರಿ, ಯಾವ ಕೋರ್ಸಿಗೆ ನೀವು ಅಡ್ಮಿಷನ್ ಬಯಸ್ತಾ ಇದ್ದೀರಿ, ಆ ಕೋರ್ಸಿಗೆ ಸೀಟ್ ಎಷ್ಟಿದೆ, ಯಾವ್ಯಾವ ಕಾಲೇಜಲ್ಲಿದೆ, ಅಕಸ್ಮಾತ್ ಸೀಟ್ ಇದ್ದು ಕೆಟಗರಿನೂ ನಿಮಗೆ ಮ್ಯಾಚ್ ಆಗಿ ಕಟ್ ಆಫು ಕೂಡ ನಿಮಗೆ ನಿಯರ್ ಇದ್ದರೆ ಒಂದೊಂದು ಸರ್ತಿ ನಿಮಗೆ ಕಾಲೇಜೇ ಲೈಕ್ ಆಗಲಿಕ್ಕಿಲ್ಲ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು, ಪೇರೆಂಟ್ಸ್ಗಳು ಮೊನ್ನೆ ವಿಡಿಯೋದಲ್ಲಿ ಕಮೆಂಟಲ್ಲಿ ಬರಿತಾ ಇದ್ರು, ಸರ್ ನಾನು ಅಡ್ಮಿಷನ್ ಮಾಡಿಸಿದ್ದೀನಿ, ಅಲ್ಲಿ ಹೋದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಲ್ಯಾಬ್ ಇಲ್ಲ, ಬಿಲ್ಡಿಂಗೇ ಇಲ್ಲ, ಮತ್ತು ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿಲ್ಲ, ಫೀಸ್ ಕಟ್ಟಿದ್ದೀನಿ, ನಾನು ಸೀಟ್ ಸರೆಂಡರ್ ಮಾಡ್ಬೋದಾ? ಅದು ಎಸ್ ಅಥವಾ ನೋ ಅನ್ನೋಕ್ಕಿಂತನೂ ನಿಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರಿಂದ, ವಿದೌಟ್ ಹ್ಯಾವಿಂಗ್ ಎನಿ ಸಫಿಷಿಯಂಟ್ ಇನ್ಫಾರ್ಮೇಷನ್ ದ್ಯಾಟ್ ವುಡ್ ಲೀಡ್ ಯು ಇನ್ ಎ ಡ್ರಾಸ್ಟಿಕ್ ಸ್ಟೇಜ್. ಯಾಕಂದರೆ ದೊಡ್ಡ ಅಮೌಂಟು, ಜಾಸ್ತಿ ಫೀಸು ಕಟ್ಟಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಟೆನ್ಷನ್ ಕೂಡ ಕ್ರಿಯೇಟ್ ಆಗ್ಬೋದು. ಅದರ ಪ್ರಕಾರ ನೀವು ಭಾಗವಹಿಸಬೇಕಾದ್ರೆ ಇದೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ತಯಾರಾಗಿ. ನಾನು ಹೇಳ್ದಂಗೆ ಮೋಸ್ಟ್ ಪ್ರಾಬಬಲಿ October 5 to 8 99% ನನಗೆ ಹೋಪ್ಸ್ ಇದೆ, ಅದನ್ನು ಆಪ್ಷನ್ ಎಂಟ್ರಿಗೆ ಓಪನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಥರ ಈಗ 2024 ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿದ್ರು, ಅದೇ ಥರ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಕೆಟಗರಿ ವೈಸು. ಅದರ ಪ್ರಕಾರ ನೀವು ಯಾವ ಕಾಲೇಜಿಗೆ ಇಷ್ಟಪಡ್ತೀರೋ ಆ ಕಾಲೇಜ್ ಮಾತ್ರ ಅಡ್ಮಿಷನ್ಗೆ ರೆಡಿ ಆಗಿರಿ, ಅದನ್ನೇ ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲಾಂದರೆ ಮತ್ತೆ ಬೇರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋದು, ಅನ್ಫಾರ್ಚುನೇಟ್ಲಿ ನಿಮ್ಗೆ ಅದೇ ಕಾಲೇಜ್ ಸಿಕ್ಕು ಆಮೇಲೆ ನಾನು ಅಡ್ಮಿಷನ್ ಮಾಡಿಸೋದಿಲ್ಲ ಅಂತಂದರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿರ್ತೀರಿ, ಅದನ್ನು ನೀವು ಮತ್ತೆ ವಾಪಸ್ ತೊಗೊಳ್ಳೋ ಬಗ್ಗೆ ಪರದಾಡಬೇಕಾಗತ್ತೆ. ಅದೆಲ್ಲ ತೊಂದರೆ ತೊಗೊಳ್ಳೋದು ಬೇಡ. ಲಾಸ್ಟ್ ರೌಂಡ್ ಇರೋದರಿಂದ ಟ್ರೈ ಯುವರ್ ಲಕ್, ಬಟ್ ಕಾಷಿಯಸ್ಲಿ, ಜುಡಿಷಿಯಲಿ. ಗೊತ್ತಾಯ್ತಲ್ಲ? ಸೊ ಅದರ ಪ್ರಕಾರ ನಿಮಗೆ ಯಾವುದೇ ಥರ ಹೆಲ್ಪ್ ಬೇಕಾದರೂ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಯಾವಾಗಾದರೂ ಗೈಡ್ ಮಾಡೋದಕ್ಕೆ ರೆಡಿ ಇರ್ತೀನಿ. ನಾನು ಮುಂಚೆ ಹೇಳ್ದಂಗೆ ಪೋಷಕರು ಸ್ವಲ್ಪ ಈ ರೌಂಡಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸಿ ಮಕ್ಕಳ ಜೊತೆಗೆ. ಹೆವಿ ಅಮೌಂಟ್ ಕಟ್ಟಬೇಕಾಗಿರೋದ್ರಿಂದ ಆ ಫೀಸ್ ಕೂಡ ನೀವು ರೆಡಿ ಇಟ್ಕೋಬೇಕಾಗತ್ತೆ, ಅಕಸ್ಮಾತ್ ಕಾಲೇಜಲ್ಲಿ ನಿಮಗೆ ಬೇಕಾಗಿರೋ ಕೋರ್ಸು ಸಿಕ್ಕರೆ. ಸೊ ಆಲ್ ದ ಬೆಸ್ಟ್ ಅಗೇನ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಇನ್ಫಾರ್ಮೇಷನ್ ಸಂಬಂಧಪಟ್ಟವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್.